ಒಳ್ಳೆ ಬಳೆ ತೋರಿಸಿ. ಸೈಜ್ ಮೇಡಮ್ ಎಕ್ಸ್ಟ್ರಾ ಲಾರ್ಜ್. ಸುಮ್ಮನಿರು. 2-4 ನೋಡಿ ಈ ಪ್ಯಾಟರ್ನ್ ಕೊಡಿ. ಸ್ವಾಮಿ ಇದ್ ನಮ್ ಉಡ್ಬಿ ಬೆರಳಿಗೆ ರಿಂಗ್ ಆಗತ್ತೆ. ನಾವ್ ಕೇಳ್ತಿರೋದು ಬಳೆ. ಏನು? ಸೈಕಲ್ ರಿಮ್ ಸೈಜ್ ಇರ್ಬೇಕು. ಅದಿ ಕೊಡಿಲಿ. ಸರಿ ಹೀಗಿದೆ. ಉಂಗ್ರ ತೋರಿಸಿ. ಅದು ಈ ಸೈಜ್ ಇರ್ಲಿ. ಗ್ರ್ಯಾಂಡ್ ಆಗಿರೋ ಮದ್ವೆ ಸೀರೆ ಸರಿ, ಸರಿ. ತೋರಿಸಿ. ಸ್ವಾಮಿ ಇದು ಬ್ಲೌಸ್ ಪೀಸು. ಸ್ಯಾರಿ ತೋರಿಸಿ. ಕೃಷ್ಣ ಅಂತ ದ್ರೌಪದಿ ಕರೆದಾಗ ಒಂದ್ ಲೆಂತ್ ಅಲ್ಲಿ ಬಂತಲ್ಲ ಆ ಟೈಪ್ ಇರ್ಲಿ. ಅದಿ ತಮಾಷೆ ಸಾಕು. ಆ ಶೋಕೇಸ್ ಅಲ್ಲಿ ಗೊಂಬೆ ಕೊಡ್ಸಿದ್ದೀರಲ್ಲ ಆ ತರ. ಅಲಂಕಾರ ಮಾಡಿದ್ರೆ ಗೂಬೆ ಗೊಂಬೆ ಆಗತ್ತೇನೆ ಕಾಂತ. ರಮ್ಯಾ ಸಾರ್ ತುಂಬಾ ಕಾಮಿಡಿ ಮಾಡ್ತಾರೆ. ಅಯ್ಯೋ ಅಯ್ಯೋ ನನ್ ಲೈಫ್ 24 ಅವರ್ಸ್ ಕಾಮಿಡಿ ಟೈಮ್ ಆಗ್ಬಿಟ್ಟು. ಈ ಸೀರೆ ನೋಡಿ. 9 ಗಜ ಇದೇ ಲಾಸ್ಟ್ ಪೀಸ್ ಸರ್. ಒಂದ್ ಕೆಲ್ಸ ಮಾಡಿ, 9 ಗಜಕ್ಕೆ ಇದೊಂದು 9 ಗಜ ಸೇರ್ ಸ್ಟಾಕ್ ಹಾಕ್ಬಿಡಿ. ಆಗ ಆ ಗಜಗಾಮನಿಗೆ ಕರೆಕ್ಟ್ ಆಗಿರುತ್ತೆ. ಅದಿ ಆದಿ ಅಲ್ಲ ಅಂತ್ಯ. ಓಂ ಅಗ್ನಯೇ ಸ್ವಾಹ. ಯೋರ್ ಡ್ರೆಸ್ ಟು ಕಿಲ್ಯ. ಅವ್ರೇನಾದ್ರೂ ನೀನ್ ಈ ಡ್ರೆಸ್ ಅಲ್ಲಿ ನೋಡ್ಬಿಟ್ರೆ ಹಸೆ ಮನೆನೆ ಮಂಚ ಮಾಡ್ಕೊಂಡ್ ಬಿಡ್ತಾರೆ. ಹೋಗೆ ನನ್ ದೃಷ್ಟಿನೇ ತಾಗುತ್ತೆ. ಅಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆಯಾ ಗೊತ್ತಾ ಸುಮತಿ. ಒಂದ್ ಸುತ್ತು ದಪ್ಪ ಬಿಟ್ಟನಲ್ವಾ ಖುಷಿಗೆ. ಪಂಡ್ಯಾರ ಹುಡುಗಿ ಸೂಪರ್ ಮಾಡಲ್ ಇದ್ದಂಗಿದ್ದಾಳಲ್ರಿ. ಮುಂದೆ ಹೆಂಗೋ ಗೊತ್ತಿಲ್ಲ, ಆದ್ರೆ ಮದುವೆ ಆದಿಂದ ಸ್ವರ್ಗ ಕಾಣ್ತೀರಿ. ಇದು ಮಾತ್ರ 100% ಗ್ಯಾರಂಟಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇವಳ ಕಗ್ಗ ಬಿಚ್ಕೊಂಡಿರೋ ಹಸು ಓಡಾಡ್ದಂಗ್ ಓಡಾಡ್ತಾವಳೆ. ನಾನ್ ನಿಮ್ ಕಣ್ಗೆಲ್ಲ ಮಾರಿ ಬಲೆ ಕಟ್ಟಿರೋ ಕುರಿ ತರ ಕಾಣಿಸ್ತಾ ಇದ್ದೀನಿ. ನೋಡಿದ್ರೆ ಬಹಳ ಜನಕ್ಕೆ ಅಸೂಯೆ. ಯಾಕೋ On the spot, neighbors envy. What is our flat TV? ಸ್ಕ್ರೀನ್ ನಡೆದಾಡುವ ಕಾಮನ ಬಿಲ್ಲು. ಅಯ್ಯಪ್ಪ ನಗದ್ ನೋಡು. ರೂಪಾ ಹನಿಮೂನಿಗೆ ಎಲ್ ಕರ್ಕೊಂಡು ಹೋಗ್ತಾರಂತೆ. ಅದೇ ನನ್ನ ಹತ್ರನ ಸುಳ್ಳು ಹೇಳ್ತೇನೆ ನನ್ನ ಮಗನೇ. ಹುಡುಗಿ ಅಳತೆ ಕೊಟ್ಟು ಮಾಡಿಸ್ದಂಗಿದಾಳಲ್ಲ, ವಾಸ್ತು ಪ್ರಕಾರ ಎಲ್ಲ ಪರ್ಫೆಕ್ಟ್. ಮುಹೂರ್ತಕ್ಕೆ ಟೈಮ್ ಆಗತ್ತೆ, ಗಂಡು ಕರ್ಸಿ. ತಾಳಿ ಕಟ್ಸಿ ಹಳ್ಳಕ್ ತಳಕ್ ಈ ನನ್ನ ಮಗನಿಗೂ ಅರ್ಜೆಂಟ್. ರಾಜ್ಕುಮಾರ ಒಂಚೂರು ದೃಷ್ಟಿ ಬಿಟ್ಟು ನನ್ ಕಲರ್ ದೃಷ್ಟಿ ಬಿಟ್ಟು ಎಲ್ತಿರ್ತಾಳೆ. ಭಯ ಆಗುತ್ತೆ. ಡ್ಯಾಡಿ ಸ್ವಾಮಿ ಬೋಡ ಸ್ವಾಮಿ, ಈಗ ನೀವು ಒಳ್ಳೇದಕ್ ಮುಹೂರ್ತ ಇಡ್ತೀರಲ್ಲ, ಹಂಗೆ ಎಕ್ಕುಟ್ಟೋಗೋದಕ್ ಮುಹೂರ್ತ ಇಡಲ್ವಾ? ಅದನ್ನ ನಾವಿಡಲ್ಲ, ದೇವ್ರು ಹುಡ್ತಾನೆ ಇಟ್ ಕಳ್ಸಿ. ಹುಡುಗಿ ಬಂದು ಕಣು ನೋಡಿ ಬಿಡ್ಲ ಅನ್ಸುತ್ತೆ. ಏನ ನಿಂದು? ಇವ್ರು ಯಾರೋ ಮಿಸ್ ಆಗಿ ಬಂದು ಇಲ್ಲಿ ಕೂತಿದ್ದಾರೆ. ನಾನ್ ನೋಡಿದ ಹುಡುಗಿ ಅಲ್ಲಿ. ಇವ್ರಲ್ಲ. ಏಯ್, ಅವಳು ಇವಳ ಫ್ರೆಂಡ್. ಅಣಯ್ಯ, ಈಗೇನ್ ಅವಳನ್ನೇ ಕರ್ಕೊಂಬಂದ್ ಪಕ್ಕದಲ್ಲಿ ಕೂರ್ಸ್ಲಿ. ಒಳ್ಳೇದಾಗ್ತಾ ಇದೆ, ಇವರೇ ಇರ್ಲಿ ಪ್ಲೀಸ್. ಟಕ್ ಅಂತ ತಾಳಿ ಕಟ್ಟಿದ್ರೆ ಇವಳು, ಇಲ್ಲ ಅಂದ್ರೆ ಅವಳು. ಡಿಸೈಡ್. ದಾಡಿ ಸ್ವಾಮಿ, ಬೇಗ ತಾಳಿ ಕಡಿ ಸ್ವಾಮಿ, ಪ್ಲೀಸ್ ಪ್ಲೀಸ್, ನಿಮ್ ಕೈ ಮುಗಿಸಿ ಜಲ್ದಿ ಕೊಡಿ ಸ್ವಾಮಿ. ಆತರ ಪಡ್ಬೇಡಿ, ಮೊದ್ಲು ಹಾರ ಹಾಕೊಳ್ಳಿ. ಹಾರ ಹಾಕ್ಬೇಕು. ಆಯ್ತು ಸ್ವಾಮಿ, ನನಗೆ ಹಾಕೋತೀನಿ ಬಿಡಿ. ಅರ್ಜೆಂಟ್ ತಾಳಿ ತಗೊಳ್ಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತುನ ಕಂಠೆ ಬದ್ಧಾಮಿ ತಮಗೆ ತಂದೆ ವಚನಂ ತತಂ. ತುಂಬಾ ಥ್ಯಾಂಕ್ಸ್ ಸ್ವಾಮಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ನಾವಿನ್ನು ಯಾರು ಊಟ ಮಾಡಿಲ್ಲಪ್ಪ. ದಂಪತಿಗಳು ಊಟ ಮಾಡಿದ್ರು ನೋಡಿ, ಆಮೇಲೆ ಊಟ ಮಾಡ್ತೀವಿ. ತಿನ್ಸು. ಯಾರು ತಿನ್ನಿಸ್ತಾ ಇದ್ಯಾ? ಏನ್ರಿ ನಿಮ್ ಫ್ರೆಂಡ್ ಯಾವಾಗ್ಲೂ ನಿಮ್ ನೆರಳು ತರ ನಿಮ್ ಜೊತೆಲೇ ಇರ್ತಾರೆ. ಅವತ್ತಿಂದ ಇವ್ರದೇ ಟಾರ್ಚರ್. ಒಳ್ಳೆ ನಾಗವಳ್ಳಿ ತರ.
ಹಾಗೆ ನೋಡ್ತಾ ಇದ್ದೀರಾ? ಸ್ಪಾಟ್ ಇನ್ಸ್ಪೆಕ್ಷನ್ ಅಂದ್ರೆ ಎಲ್ರು ಆಕ್ಸಿಡೆಂಟ್ ಆದ್ಮೇಲೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ನಾನು ಆಕ್ಸಿಡೆಂಟ್ ಮುಂಚೆನೆ ಮಾಡ್ತಾ ಇದ್ದೀನಿ. ಅಲಂಕಾರ ಮಾಡಿದ್ರೆ ಗೂಬೆ ಗೊಂಬೆ ಆಗತ್ತಾ? ಆ ರಮ್ಯಾ ಫಿಟ್ಟಿಂಗ್ ಇಟ್ಲಾ, ಅವಳೇ ದೊಡ್ಡ ಗೂಬೆ. ಏನ್ ಮಾಡ್ತಾ ಇದ್ದೀರಾ? ಈ ಸೌಂಡು ಆಚೆ ಟ್ರಾವೆಲ್ ಆಗ್ಬಾರ್ದು, ಯಾಕೆಂದ್ರೆ ನಮ್ಮ ಮನೆಯವರೆಲ್ಲ CCTV ಕ್ಯಾಮರಾ ಇದ್ದಂಗೆ. ನಾನ್ ಕಿರ್ಚಿದ್ರೆ ಬಾಯಿಂದ ಮುಚ್ಚಿಬಿಡ್ತೀನಿ. ಈಗ ತಕ್ಷಣ ಅವಳು ಬಂದು ನಿಮ್ ಮುಂದೆ ನಿಂತ್ಕೊಂಡ್ರೆ ನೀವ್ ಯಾರನ್ನ ಆರಿಸ್ತೀರಾ? ದೀಪ ಹಾರಿಸ್ತೀನಿ. ಹಾ, ವಿದ್ಯುತ್ ಶಕ್ತಿ ಉಳಿಸಿ, ನಿಮ್ಮ ಶಕ್ತಿ ಬಳಸಿ. ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ, ಬಂದ್ ಮಾತಾಡಿ ಸರ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹಾ ಐ ಲವ್ ಯು. ದೇಶಪಾಂಡೆ ಅವರು ಇವತ್ತು ಆಫೀಸಿಗೆ ಬಂದಿಲ್ಲ? ಬಂದಿಲ್ಲ ಅಲ್ಲ, ಬರೋದಿಲ್ಲ. ಹೇಗೆ ಹೇಳ್ತೀರಿ? ಅನುಭವದಿಂದ. ಹಾಗಾದ್ರೆ ನೀವು ಮದ್ವೆ ಆದಾಗ ಪೂರ 1 ತಿಂಗಳ ರಜಾ ಹಾಕಿನ್ನೋ ಮಾರಾಯ. ಜೋಲ್ ಸುರ್ಸ್ತಾ ಇರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಹಂಗಲ್ರಿ, ನಮ್ಮ ದೇಶಪಾಂಡೆಯರು ಯಾವುದೇ ಪ್ರಾಜೆಕ್ಟ್ ತಗೊಂಡ್ರು ಪರ್ಫೆಕ್ಟ್ ಆಗಿ ಮುಗಿಸೋ ಮಂದಿ. ಅವರಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಗುಡ್ ಮಾರ್ನಿಂಗ್ ಭವಿಷ್ಯವಾಣಿ ಸುಳ್ಳಾಯ್ತು, ಅಲ್ಲಿ ನೋಡಿ. ಹಾಯ್. ಮಾರಿ ಮೇಲೆ ಕಳಿ ನೋಡಿದ್ರೆ ಜಾಬ್ ಫುಲ್ಲಿ ಸ್ಯಾಟಿಸ್ಫೈಡ್ ಅನಿಸ್ತದೆ. ಲಕ ಲಕ ಒಳ್ಯಾಕೈತಿರಲ್ರಿ ದೇಶಪಾಂಡ್ಯಾರ. ಗೊತ್ತಾಯ್ತು. ಆ ಅಂಕಲ್ ಹೇಳ್ತಾ ಇದ್ರು ನಿಮ್ಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರಲ್ಲ, ಅದಕ್ಕೆ ನೀವು ಸ್ವಲ್ಪ ದಿನ ಬರಲ್ಲ ಅಂತ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ದೇವ್ರೇ ಕಾಪಾಡಪ್ಪ. ಸರ್, 4 ದಿವಸ ರಜಾ ಹಾಕಿದ್ರಲ್ಲ, ಅದಕ್ಕೆ ಪೆಂಡಿಂಗ್ ಫೈಲ್ಸ್ ನಿಮಗೆ ಬೋನಸ್. ಬಾಸ್ ನೋಡಿದ್ರೆ ಕಚ್ಬಿಡ್ತಾರೆ. ನಾನು ಹೇಳಲ್ಲ ಬಿಡಿ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ನಾನು ನಿಮ್ ಹಾಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಅಂತ ಮದುವೆ ಆಗಿ 4 ದಿವಸ ಕೆಲ್ಸಕ್ಕೆ ಬಂದೆ ಸರ್. ವೆರಿ ಗುಡ್. ಆದ್ರೆ ನನ್ನ ಹೆಂಡತಿ 1 ತಿಂಗಳಿಗೆ ನನ್ ಬಿಟ್ಟು ಓಡೋದು. ನಿಮಗೆ ಈ ತರ ಸಾರಿ. ಹಲೋ ಹಲೋ ಅಣ್ಣ, ನಾನು ಏನ್ ಹೇಳು. ಅಮ್ಮಮ್ಮ ಅವ್ನು ಈಗ್ಲೇ ಯಾಕೆ ಕೆಲ್ಸಕ್ಕೆ ಹೋದ ಅಂತ ಕೇಳ್ತಿದ್ದಾರೆ. ಮತ್ತಿನ್ನೇನು 24 hours ಮನೇಲಿ ಇರಕ್ಕಾಗತ್ತಾ? 4 ದಿನ ರಜಾ ಹಾಕ್ಬೇಕಂತೆ. ಇನ್ನೂ 4 ದಿನ ರಜಾನಾ? ಅಯ್ಯೋ, ನಾ ಹೇಳಿಲ್ಲೇನ್ರಪ್ಪ ಮೊದಲ, ಕೆಲವು ಕೆಲಸ ಅಷ್ಟು ಜಲ್ದಿ ತೃಪ್ತಿ ಕೊಡಂಗಿಲ್ರಿಪ್ಪ. ನಾನ್ ಸತ್ರೆ ಮಾತ್ರ ರಜಾ, ಬದುಕಿರೋರ್ಗು ರಜಾ ಇಲ್ಲ. ಹೊಸದಾಗ್ ಮದ್ವೆ ಆಗಿದ್ದೀನಿ ಅಂತ ಹೇಳ್ಬೇಕಂತೆ. ಹೊಸದಾಗ್ ಮದ್ವೆ ಆಗ್ಬಿಟ್ರೆ ಹಂಗೆಲ್ಲ ರಜಾ ಕೇಳಂಗಿಲ್ಲ. ಅಜ್ಜಿ ಹರಕೆ ಹೊತ್ಕೊಂಡಿದಾರಂತೆ. ಹರಕೆ ಹೊತ್ಕೊಂಡಿದ್ಯಾ? ಗಂಡನ ಮನೇಲಿ ಉಳಿಸ್ಕೊಳಕ್ಕೆ ಹರಕೆನಾ? ಸ್ಟ್ರೇಂಜ್. ನಿನಗ್ ಮದ್ವೆ ಆದ್ರೆ ಊರಲ್ಲಿರೋ ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದಾರಂತೆ. ಇಲ್ಲಿ ಭದ್ರಕಾಳಿನ ಫೇಸ್ ಮಾಡೋದು ಹೆಂಗೆ? ರಜಾ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮೇಡಮ್ ಮದ್ವೆಲಿ ಕೆಟ್ಟ ನೀರ್ ಕುಡ್ದ್ಬಿಟ್ಟು ಹಿಂಗ ಆಗೋಯ್ತು ಮೇಡಮ್. ಸಾರಿ ಆದೇಶ್, ನಾನು ನಿಮ್ ಮದ್ವೆಗ್ ಬರಕ್ ಆಗ್ಲಿಲ್ಲ. ಪರವಾಗಿಲ್ಲ ಮೇಡಮ್, ಬಡವ್ರ ಮದ್ವೆ. ಆದ್ರೆ ತಿರ್ಗಾ ರಜಾ ಬೇಕಿತ್ತು ಮೇಡಮ್. ತಿರ್ಗಾ ಮದ್ವೆನಾ? ಅಲ್ಲ ಅಜ್ಜಿ, ಅಲ್ಲ ಮೇಡಮ್, ನಮ್ಮ ಅಜ್ಜಿ ಮದ್ವೆ ಆದ್ಮೇಲೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅರ್ಕೆ ಹೊತ್ಕೊಂಡಿದ್ರು ಮೇಡಮ್. ಹರಕೆನೂ ಇಲ್ಲ, ರಜಾನೂ ಇಲ್ಲ. ಪೆಂಡಿಂಗ್ ಫೈಲ್ಸ್ ಮುಗಿಸಿದ್ರಾ? ಇಲ್ಲ ಮೇಡಮ್. ಇವತ್ ಎಷ್ಟೊತ್ತಾದ್ರೂ ಸರಿ, ಪೆಂಡಿಂಗ್ ಫೈಲ್ಸ್ ಫಿನಿಶ್ ಮಾಡಿ ಹೋಗ್ಬೇಕು. ಬೇಗ ಹೋಗ್ಲಿಲ್ಲ ಅಂದ್ರೆ ಬಾರ್ ಬೀಗ ಹಾಕ್ಬಿಡ್ತಾನೆ. ಮಾರಿ ಕಣ್ಣು ಹೋರಿ ಮ್ಯಾಗೆ, ಮೇಡಮ್ ಕಣ್ಣು ನಿಮ್ಮ ಮ್ಯಾಲೆ. ಗುಡ್ ನೈಟ್ ಸರ್. ಒಳ್ಳೆ ಟೆನ್ಷನ್ ಪಾರ್ಟಿ ಅವನು. ಮೇಡಮ್ ಆಯ್ತು ಮೇಡಮ್, ತಗೊಳ್ಳಿ ಮೇಡಮ್. ಲೇಟ್ ಆಗಿದೆ ಅಲ್ವಾ? ತುಂಬಾ ಲೇಟ್ ಆಯ್ತು ಮೇಡಮ್. ನೀವೊಬ್ರೇ ಅಲ್ಲ, ನಾನು ಕೆಲಸ ಮಾಡಿದ್ದೀನಿ ಇಷ್ಟೊತ್ತು. ಹೌದು ಮೇಡಮ್, ನೋಡ್ದೆ ಮೇಡಮ್.
ಕೆಲ್ಸ ಆಯ್ತಲ್ಲ, ಇನ್ನು ಯಾಕೆ ನಿಂತಿದ್ದೀರಾ? ಹೊರಡಿ. ಓಕೆ ಮೇಡಮ್. ಬನ್ನಿ ಇಲ್ಲಿ. ಬಂದೆ ಮೇಡಮ್. ಆಟೋದಲ್ಲಿ ಮನೆಗೆ ಹೋಗಿ. ಹೆಣ್ಮಕ್ಳನ್ನ ಕಾಯಿಸ್ಬೇಡಿ. ಥ್ಯಾಂಕ್ ಯು ಮೇಡಮ್. ಆದೇಶ್ ಮೇಡಮ್ ಇದು ಆಟೋಗೆ ಸಾಕು ಮೇಡಮ್. ಎಷ್ಟು ದಿನ ರಜಾ ಕೇಳಿದ್ದು? 4 days ಮೇಡಮ್. ಸಾರಿ ಮೇಡಮ್, ರಿಂಗ್ ಟೋನ್ ಮೇಡಮ್. 4 days ಮೇಡಮ್. 5th ಡೇ ಇಲ್ಲಿರ್ಬೇಕು. ಮಾರ್ನಿಂಗ ಈವ್ನಿಂಗ ಮೇಡಮ್? ಗೋ. ಗುಡ್ ಮಾರ್ನಿಂಗ್ ಮೇಡಮ್. ಮನೆಗೆ ಒಬ್ಬನೇ ಮಗ ನಿಂತ್ಕೆ ಇರೊಬ್ಬರ ಭಾರ ಎಲ್ಲ ನನ್ ಮೇಲೆ ಹೊರಿಸ್ತಾರ. ಓಹೋ, ಬರ್ರಿ ಬರ್ರಿ, ಎಲ್ಲ ಚೆನ್ನಾಗಿದ್ದೀರಣ್ಣ? ಬ್ರ್ಯಾಂಡ್ ಎಲ್ಲ ಆರಾಮಿತ್ತಾನ? ಚಿಕ್ಕಪ್ಪ ಚೆನ್ನಾಗಿದ್ದೀನಾ? ಚಿಕ್ಕಪ್ಪ. ಬರ್ರಿ ಬರ್ರಿ ಬರ್ರಿ, ನಾವೆಲ್ಲ ಆರಾಮದೀವಿ. ನೀವು ಜಾತ್ರೆಗೆ ಬಂದದ್ದು ಬಹಳ ಒಳ್ಳೇದಾತ್ ನೋಡು. ಓ, ಆದೇಶ ಹೇಳ್ತೀನ? ಆದೇಶ, ನನ್ನ ಆಶೀರ್ವಾದ ಯಾವಾಗ್ಲೂ ಇರ್ತದ ಕಣ. ಹೇಳಿ. ಎಡು ಬಿದ್ದಿದ್ಕೆ ಕಾಲಕ್ ಬಿದ್ದೆ ಅನ್ಕೊಂಬಿಟ್ರು. ಆಹಾ ಆಹಾ ಆಹಾ, ಅರೆ ಜೋಳದ ರೊಟ್ಟಿ, ಎಣ್ಣೆಗಾಯಿ, ಚಿತ್ರಾನ್ನ, ಜಾಂಗೀರು, ಲಾಡು, ಜಿಲೇಬಿ, ಮೈಸೂರು ಪಾಕ್. ಬಕಾಸು ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಬಗೆ ತಿಂಡಿಗಳನ್ನ 3 ಜನಕ್ಕೆ ಆಗೋಷ್ಟು ಒಬ್ಬನೇ ತಿಂತೀನಿ. ದೃಷ್ಟಿ ಆದ್ರೂ ಪರವಾಗಿಲ್ಲ. ನೋಡ್ರಿ, ಯಾರು ಸಂಕೋಚ ಮಾಡ್ಬೇಡ್ರಿ. ಚೆನ್ನಾಗುಣ್ರಿ. ನೋಡಪ್ಪ, ನೀನು ಏನ್ ಬೇಕು ಕೇಳಾಕ್ಸಪ್ಪ. ನೋಡ್ರಿ, ಏನೇನ್ ಬೇಕು ಕೇಳ್ ತಗೊಳ್ರಿ. ಸಂಕೋಚ ಮಾಡ್ಬೇಡಿ. ಓಪನಿಂಗ್ ಬ್ಯಾಟ್ಸ್ಮನ್ ಬಿಟ್ಬಿಟ್ಟು ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ? ಲೇ ಯಾವ ಸೀಮೆ ಧರ್ಮ ಪತ್ನಿನೇ, ಇನ್ನ ಕೈಯಲ್ಲಿ ಕಂಕಣ ಬಿಚ್ಚಿಲ್ಲ, ಅವಾಗ್ಲೇ ನನ್ನ ಬಿಟ್ಟು ಊಟ ಮಾಡ್ತಾ ಇದೀಯಾ? ಸದ್ಯ ಒಂದ್ ಎಲೆ ಆದ್ರೂ ನನ್ಗಾದ್ರೂ ಉಳಿಸಿದ್ಯಲ್ಲ, ಅಷ್ಟ್ ಭಕ್ತಿ ಇದ್ರೆ ಸಾಕು. ಇನ್ನೊಂದ್ 2 ವರ್ಷ ಮೇಂಟೈನ್ ಮಾಡ್ಬೋದು. ಕೈ ತೊಳ್ಕೊಂಡ್ ಬನ್ರಿ. ಊಟ ಆದ್ಮೇಲೆ ಒಂದೇ ಸಲ ಕೈ ತೊಳ್ಕೊತೀನಿ, ತಿನ್ನು. ಆದೇಶದಿಂದ ಯಾವಾಗ್ಲೂ ತಮಾಷೆನೇ ನೋಡು. ನೆಕ್ಸ್ಟ್ ಪಂಕ್ತಿಗ್ ಬಾ, ನಾವೆಲ್ಲ ಕುತ್ಕೊಂಡ್ಬಿಟ್ಟಿದೀವಿ. ಆಮೇಲೆ ಬಾ. ನೀನ್ ಸಪರೇಟ್ ಆಗಿ ಕುತ್ಕೊಂಡ್ತೀನಿ, ಹೋಗು. ಅಯ್ಯೋ, ನೀನ್ ಏನ್ ಹೇಳ್ತಾ ಇದ್ದ ಅರ್ಥ ಆಗ್ತಿಲ್ಲ, ಹೋಗು. ಅಜ್ಜಿ ಹೇಳ್ತಿರೋದು ನೀನ್ ಇವಾಗ ಏನು ತಿನ್ನೋ ಹಾಗಿಲ್ಲ. ನಾಳೆ ಸಿಡಿ ಮುಗಿಯೋವರೆಗೂ ಉಪವಾಸ ಇರ್ಬೇಕಂತ. ಅಜಯ್ ಬೆಳಗ್ಗೆ ಹೊಟ್ಟೆ ಅಜಯ್ ನೀನ್ ಗ್ಯಾರಂಟಿ ಅಮಿಬಿಕ್ ಡಿಸೆಂಟ್ರಿ ಬರುತ್ತೆ. ಜಿಲೇಬಿ ಎಷ್ಟ್ ಚೆನ್ನಾಗ್ ಮಾಡಿದಾರಲ್ಲ. ಏ ಮುದ್ಕಿ, ಇಷ್ಟ ದೂರ ನನ್ ಕರ್ಕೊಂಬಂದು ಉಪವಾಸ ಕೆಡವಿದ್ಯಾ ಅಲ್ವಾ? ತಿನ್ನು ತಿನ್ನು, ನೀನ್ ಅಲ್ಲೆಲ್ಲ ಉದ್ರೋಗ್ಲಿ ಅಂತ ಶಾಪ ಹಾಕ್ತೀನಿ. ಅಪ್ಪ, ಅಯ್ಯೋ ದೇವಿ, ಅಮ್ಮ, ಅಯ್ಯಪ್ಪ, ಅಮ್ಮ. ಅಯ್ಯೋ ತಾಯಿ, ಇಲ್ಲಿ ನೀನು ಹೆಣ್ಣೆ. ನನ್ನ ಜೀವನದಲ್ಲಿ ಕಷ್ಟ ಕೊಡ್ತಾ ಇರೋರು ಹೆಂಗಿಸ್ರೆ, ಯಾರ ಮನಸ್ಸು ನಾನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇವರಿಂದ ನನಗೆ ಮುಕ್ತಿನೇ ಇಲ್ವಾ?